ಆಮೇಲೆ ಮುಂದೊಂದು ದಿನ ಎನ್ಕ್ವೈರಿ ಅಂತ ಬಂದರೆ ಇವರೇ ಬಂದು ಸಾಕ್ಷಿ ಹೇಳ್ತಾರೆ. ಸಿಸ್ಟರ್ ಆ ಥರ ಏನೂ ಆಗಲ್ಲ, ನಾನು ಅದಕ್ಕೆ ಗ್ಯಾರಂಟಿ ಕೊಡ್ತೀನಿ. ಅಣ್ಣ ನಾನು ಹೇಳಿ ಸ್ವಲ್ಪ ಅರ್ಥ ಮಾಡ್ಕೊ. ನಮ್ಮವರೇ ಆದರೆ ನಮ್ಮ ಕಂಟ್ರೋಲಲ್ಲಿ ಇರ್ತಾರೆ, ನಾವು ಹೇಗೆ ಬೇಕಾದ್ರೂ ಬಾಯಿ ಮುಚ್ಚಿಸ್ಬೋದು. ಆದರೆ ಏಜೆನ್ಸಿ ಅವ್ರು ಕೇಳೋ 100 ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾನೆ ಇರಬೇಕಾಗತ್ತೆ. ಓಹೋ ಸಿಸ್ಟರ್, ನಿನ್ನ ಮಾತಿನ ತಾತ್ಪರ್ಯ ಈಗ ನನಗೆ ಅರ್ಥ ಆಗ್ತಾ ಇದೆ. ಸರಿ, ನೀನು ಹೇಳ್ದಂಗೆ ಮಾಡೋಣ. ನಮ್ಮಲ್ಲೇ ಒಬ್ಬನ್ನ ಕೆಲಸಕ್ಕೆ ಫಿಕ್ಸ್ ಮಾಡೋಣ. ಇಷ್ಟೇ, ನನ್ನ ಹತ್ರ ಒಬ್ಬ ಒಳ್ಳೆ ಕ್ಯಾಂಡಿಡೇಟ್ ಇದ್ದಾನೆ. ಈ ನಾಯಿಗೆ ಬಿಸ್ಕೆಟ್ ಬಿಸಾಕ್ದಂಗೆ ಅವನಿಗೆ ದುಡ್ಡು ಬಿಸಾಕಿದ್ರೆ ಎಂಥ ಕೆಲಸ ಬೇಕಾದ್ರೂ ಮಾಡ್ತಾನೆ ಸಿಸ್ಟರ್. ಅಂತ ಕಿರಾತಕವ. ಯಾರಣ್ಣ ಅವನ ಬ್ಯಾಕ್ಗ್ರೌಂಡ್ ಏನು? ಅವನು ಬ್ಯಾಕ್ಗ್ರೌಂಡ್ ತುಂಬಾ ಗ್ರ್ಯಾಂಡ್ ಆಗಿ ಇದೆ ಸಿಸ್ಟರ್. ಇಂಟರ್ನ್ಯಾಷನಲ್ ಕಿಲಾಡಿ ಅವನು. ದೇಶ ವಿದೇಶಗಳಲ್ಲಿ ಸ್ಪೈ ಕೆಲಸ ಮಾಡಿ ಅನುಭವ ಇದ್ದವನು. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ವರ್ಷ ಮಣ್ಣು ಹೊತ್ತಿದ್ದ. ಆದ್ರೆ ಅವನಿಗೆ ಸ್ವಲ್ಪ ವ್ಯಸನಗಳು ಜಾಸ್ತಿ ಅಷ್ಟೇ. ಹನಿ ಟ್ರಾಫಿಕ್ ಒಳಗಾಗಿ ಗೌಪ್ಯ ಮಾಹಿತಿಗಳನ್ನ ಸೋರಿಕೆ ಮಾಡದ ಅನ್ನೋ ಆರೋಪದ ಮೇಲೆ ಇದ್ದ ಕೆಲಸನೂ ಕಳ್ಕೊಂಡ. ಜೈಲು ಶಿಕ್ಷೆನೂ ಅನುಭವಿಸ್ದ. ಆಮೇಲೆ ಎಷ್ಟೇ ಟಿಪ್ಪರ್ಲಾಗ ಹೊಡೆದ್ರು ಕೆಲಸ ಒಟ್ಲಿಲ್ಲ. ಯಾವ ದಾರಿನೂ ಕಾಣದೆ ಕ್ರಿಮಿನಲ್ ಕೆಲಸಗಳನ್ನೇ ಫುಲ್ ಟೈಮ್ ಜಾಬ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇಂಥವನ್ನ ಹೇಗಣ್ಣ ನಂಬೋದು? ನಂಬೋದು ಸಿಸ್ಟರ್. ಬಿಸ್ಕೆಟ್ ಬಿಸಾಕಿದಂಗೆ ದುಡ್ಡು ಬಿಸಾಕಿದ್ರೆ ನಾವು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತಾನೆ. ಕೆಲಸದ ಬಗ್ಗೆ ಕೆಮ್ಮಂಗಿಲ್ಲ, ದುಡ್ಡೊಂದು ಕೊಟ್ರೆ ಸಾಕು. ಅಮ್ಮ ಮಗಳು ಗಾಜಾ ಪಟ್ಟಿಲಿದ್ರು ಕತ್ತಿನ ಪಟ್ಟಿ ಹಿಡಿದು ಹೇಳ್ಕೊಂಡ್ ಬರ್ತಾನೆ. ಇಸ್ರೇಲಲ್ಲಿ ಮೌಸಾದ್ ಒಂದಿದೆಯಲ್ಲ, ಅದರ ಮರ್ರಿ ಮೊಮ್ಮಗ ಅವನು. ಹತ್ತಿನ ಕಣ್ಣು, ಆನೆ ಬಲ, ಚಿರತೆ ವೇಗ, ಹಾವಿನ ವಿಷ, ಗೋಸುಂಬೆ ತರ ಕ್ಷಣಕ್ಕೊಂದು ಬಣ್ಣ ಬದಲಾಯಿಸ್ತಾನೆ ಸಿಸ್ಟರವ. ಅವ್ರ ಹತ್ರ ಏನಿಲ್ಲ, ಅವರ ಬತ್ತಳಿಕೆಯಲ್ಲಿ ಎಲ್ಲ ಅಸ್ತ್ರಗಳು ಇದೆ ಸಿಸ್ಟರ್. ಇಂಥ ಕೆಲಸಕ್ಕೆ ಪರ್ಫೆಕ್ಟ್ ಚಾಯ್ಸ್ ಅವನು. ಬರೋವರೆಗೂ ಮಾತ್ರ ಅಲ್ಲ ಸಿಸ್ಟರ್, ಬಂದು ಹೋದ ಮೇಲೂ ಅವಂದೇ ಹವಾ. ಅವನು ಬರೀ ಬೇಟೆಗಾರ ಅಲ್ಲ, ಬೇಟೆಗಾರರನ್ನೇ ಬೇಟೆಯಾಡು ರಣ ಬೇಟೆಗಾರ. ಗೆಳೆಯ, ನಿನಗೋಸ್ಕರ ಖೀರ್ ಮೋಹನ್ ಅನ್ನೋ ಬೆಂಗಾಲಿ ಸ್ವೀಟ್ ಆರ್ಡರ್ ಮಾಡಿದ್ದೀನಪ್ಪ, ಬರ್ತೀರು. ನನಗೆ ಬೇರೆ ಸ್ವೀಟ್ ಬೇಡ ನಂದ, ಇದೇ ಸಾಕು. ಹೊಟ್ಟೆ ತುಂಬಾಯ್ತು. ಲೋ ಗೆಳೆಯ, ಏನೋ ಇದು ಕಣ್ ತುಂಬಿಕೊಂಡಿದ್ಯಾ? ನಾನು ತಂದಿರೋ ಸ್ವೀಟು ಅಷ್ಟೊಂದು ರುಚಿಯಾಗಿದೆಯಾ? ಆನಂದ ಬಾಷ್ಪ ಸುರಿಸೋ ಅಷ್ಟು. ಕಣ್ ತುಂಬಿಕೊಂಡಿರೋದು ರುಚಿಗಲ್ಲ ಕಣ, ಇದರಲ್ಲಿದ್ದ ನೆನಪಿಗೆ. ನೆನಪಗ? ಅಂಥದ್ದೇನೋ ನೆನಪಿಗೆ ಬಂದು ನಿನಗೆ? ಯಾಕೋ ಇಷ್ಟೊಂದು ಎಮೋಷನಲ್ ಆಗ್ತಾ ಇದೆಯಾ? ಇದಕ್ಕೆ ಮುಂಚೆ ಇದನ್ನೆಲ್ಲಾದ್ರೂ ತಿಂದಿದ್ದು ನೆನಪಾಯ್ತಾ? ನಮ್ಮ ಮನೇಲಿ. ನಿಮ್ಮ ಮನೆಯಲ್ಲ? ನಿಮ್ಮ ಮನೇಲಿ ಈ ಥರ ನಾಟಿ ಐಟಮ್ಸ್ ಯಾರೋ ಮಾಡ್ತಾರೆ? ಅಮ್ಮ ಮಾಡ್ತಾ ಇದ್ರು. ನಾನು ಬಹಳ ಇಷ್ಟಪಟ್ಟು ತಿಂತಾ ಇದ್ದೆ. ಹೌದೇನೋ? ಸೇಮ್ ಅದೇ ಟೇಸ್ಟ್. ಮರ್ತೋಗಿದ್ದ ಅಮ್ಮನ ಕೈ ರುಚಿ ನೆನಪಾಯ್ತು. ಆನಂದ, ನನಗೊಂದು ಹೆಲ್ಪ್ ಮಾಡ್ತೀಯಾ? ಏನು? ಇದೇ ಥರ ಸ್ವೀಟು ಒಂದಷ್ಟು ಬೇಕಾ? ಯೋಚನೆ ಮಾಡಬೇಡ, 2 ಬಾಕ್ಸ್ ಮಾಡಿಸ್ಕೊಂಡ್ಬರ್ತೀನಿ. ಆ ಹುಡುಗಿನೂ ಮಾಡ್ಕೊಡ್ತಾಳೆ ಕಣೋ, ತುಂಬ ಒಳ್ಳೆಯವಳು. ಅದಲ್ಲ ಕಣೋ, ನಾನು ಆ ಹುಡುಗಿಗೆ ಒಂದು ಗಿಫ್ಟ್ ಕೊಡಿಸ್ತೀನಿ, ದಯವಿಟ್ಟು ತೊಗೊಂಡೋಗಿ ಹೊಳ್ಕೊಡು. ಏನು? ಆಫ್ಟರ್ ಆಲ್ ಸಜ್ಜಪ್ಪ ಮಾಡಿದ್ದಕ್ಕೆ ಆ ಹುಡುಗಿ ಗಿಫ್ಟ್ ಕೊಡ್ತೀಯಾ? ಇದು ಬರೀ ಸಜ್ಜಪ್ಪ ಅಲ್ಲ ಕಣೋ, ನನ್ನ ನೆನಪಿನ ಖಜಾನೆ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಸೊ ಇದನ್ನು ಮಾಡಿರೋಗೆ ನಾನು ಏನಾದರೂ ಗಿಫ್ಟ್ ಕೊಡಲೇಬೇಕು. ಪ್ಲೀಸ್ ತೊಗೊಂಡು ಕೊಡು. ಲೇ, ಅದಕ್ಕೆಲ್ಲ ಯಾಕೋ ಪ್ಲೀಸು? ಒಂದೊಂದ್ಸರ್ತಿ ತುಂಬ ಫಾರ್ಮಲ್ ಆಗ್ಬಿಡ್ತೀಯಪ್ಪ ನೀನು. ಸರಿ ಕೊಡಪ್ಪ, ತಗೊಂಡೋಗಿ ಕೊಡ್ತೀನಿ. ಆ ಹುಡುಗಿನೂ ಖುಷಿ ಪಡಲಿ. ಅಮ್ಮ, ಏನಾಯ್ತು ಇಷ್ಟೊಂದು ರಕ್ತ? ಏನಿಲ್ಲ ಕಂದ,
ಚಿಕ್ಕ ಗಾಯ ಅಷ್ಟೇ, ಸರಿ ಹೋಗುತ್ತೆ. ಕೆಲಸ ಮಾಡುವಾಗ ಇದೆಲ್ಲ ಮಾಮೂಲಿ. ಅಮ್ಮ ನೀನ್ ಯಾಕೆ ಈ ಬಳೆ ಹಾಕ್ತೀಯ? ಪಕ್ಕದ ಮನೆಯವ್ರ ಆಂಟಿ ಹಾಕೋತಾರಲ್ಲ ಬಂಗಾರದ ಬಳೆ, ಅಣ್ಣ ಹಾಕು, ಅದ್ಯಾವತ್ತೂ ಹೊಡಿಯಲ್ಲ. ಬಂಗಾರದ ಬಳೆನಾ? ಅಂಗಡಿಯಲ್ಲಿ ಇಷ್ಟೊಂದು ಬಳೆ ಇರುತ್ತಲ್ಲ, ಹೋಗಿ ತಕೊಂಡ್ ಬಂದ್ರೆ ಆಯ್ತು. ಅಂಗಡಿಗೆ ಹೋದ್ರೆ ಎಲ್ಲ ಸಿಗುತ್ತೆ ಕಂದ, ಆದ್ರೆ ಅದನ್ನ ತಗೊಳೋದಕ್ಕೆ ನಮ್ಮ ಹತ್ರ ದುಡ್ಡಿರ್ಬೇಕಲ್ವಾ? ದುಡ್ಡಿದ್ರೇನೆ ಅದನ್ನೆಲ್ಲ ತಗೊಳಕ್ಕಾಗೋದು. ಬಂಗಾರ ಅಂದ್ರೆ ಎಷ್ಟು ದುಬಾರಿ ಗೊತ್ತಾ ನಿನಗೆ? ಎಷ್ಟು? ಇಷ್ಟು ಚಿನ್ನ ತಗೋಬೇಕಂದ್ರು ನಾವೊಂದ್ 2 ತಿಂಗಳು ಊಟ ತಿಂಡಿ ಬಿಟ್ಟಿರ್ಬೇಕು. ಅಷ್ಟೊಂದು ದುಡ್ಡು ಬೇಕಾ ಅದಕ್ಕೆ? ಹ್ಞೂ ಕಂದ, ಈ ಪ್ರಪಂಚನೇ ಹಾಗೆ, ಒಂಥರ ವಿಚಿತ್ರ. ತಿನ್ನೋ ಅನ್ನಕ್ಕಿಂತ ಬಂಗಾರನೇ ದುಬಾರಿ. ಇರ್ಲಿ ಬಿಡು, ಇದೆಲ್ಲ ನಿನಗೆ ಬೇಡದಿರೋ ವಿಷಯ. ನೀನ್ ಆರಾಮಾಗಿ ಆಟ ಆಡ್ಕೊಂಡು ಓದ್ಕೊಂಡು ಇರು. ನನ್ ಪಾಲಿಗೆ ನೀನೇ ಬಂಗಾರ. ನಿನ್ ಮುಂದೆ ಯಾವ ಬಂಗಾರನೂ ದೊಡ್ಡದಲ್ಲ. ಅಮ್ಮ ನಾನ್ ದೊಡ್ಡೋಳ್ ಆಗ್ತೀನಲ್ಲ, ಅವಾಗ ನಿನ್ಗೆ ಬಂಗಾರದ ಬಳೆ ಮಾಡಿಸ್ಕೊಡ್ತೀನಿ. ನೀನ್ ನನ್ಗೆ ಬಿಸ್ಕೆಟ್ ಚಾಕ್ಲೇಟ್ ಎಲ್ಲ ತಂದ್ಕೊಡ್ತೀಯಲ್ಲ, ನಾನು ನಿನ್ಗೆ ಬಂಗಾರದ ಬಳೆ ಕೊಡಿಸ್ತೀನಿ. ಸರಿ ಕಂದ, ತಂದ್ಕೊಡುವಂತೆ. ನನಗಂತೂ ಆ ದೇವ್ರು ಆ ಶಕ್ತಿ ಕೊಟ್ಟಿಲ್ಲ, ನಿನಗಾದ್ರೂ ಕೊಡ್ಲಿ. ನೀನ್ ಈ ಮಾತು ಹೇಳಿದ್ಯಲ್ಲ, ನನಗೆ ತುಂಬಾ ಖುಷಿ ಆಯ್ತು. ನನ್ ಮುದ್ದು ಬಂಗಾರನ್ನು ಗುಂಡು ಅಮ್ಮ ಯಾಕೆ ಅಜ್ಜಿ ಯಾವಾಗ್ಲೂ ಗುಂಡು ಗುಂಡು ಅಂತಿರ್ತಾರೆ? ಯಾರವರು? ಗೊತ್ತಿಲ್ಲ ಕಂದ. ಅವ್ರು ಯಾರು, ಏನು, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಒಂದು ಗೊತ್ತಿಲ್ಲ.